ಮಾತಾಡಿ ಸರ್. ಏನಿವತ್ತು ಮಾಲೂರು ತಾಲೂಕಿನಲ್ಲಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರುಗಳು, ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಇವತ್ತು ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದ್ಧೂರಿ ಅಂತಂದರೆ ಖುಷಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಮನಸ್ಫೂರ್ತಿಯಾಗಿ ಏನಂತಂದರೆ ಅವ್ರಿಗೊಂದು ಖುಷಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ಜನರಿಗೆ ಏನಾದರೂ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಊಟದ ವ್ಯವಸ್ಥೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಸ್ಯಾರಿ ಕೊಡೋದಾಗಿರ್ಬೋದು, ದೇವಸ್ಥಾನಗಳಲ್ಲಿ ಪೂಜೆ ಕಾರ್ಯಕ್ರಮಗಳಾಗಿರ್ಬೋದು, ರಾಸುಗಳಿಗೆ ಬೂಸ ಮೂಟೆಗಳು ಕೊಡೋಂಥದ್ದಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ಇವತ್ತು ಹುಟ್ಟುಹಬ್ಬಕ್ಕೆ ಸರಳವಾಗಿ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಒಂದು ಥರ ಸಂತೋಷ ಆಗುತ್ತೆ. ಭಗವಂತ ಮಾಲೂರು ತಾಲೂಕು ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ತಿಳಿಸೋಕ್ಕೆ ಬಯಸ್ತೀನಿ. ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಷ್ಟು ಜನ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಜವಾಬ್ದಾರಿ ಕೂಡ ಬರುತ್ತೆ. ಇದನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಸಂಘಟನೆ ಮಾಡಬೇಕು, ಜನರ ಜೊತೆ ನಮ್ಮ ತಾಲೂಕಿನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅಂತ ಇನ್ನೂ ಹುಮ್ಮಸ್ಸು ಬರುತ್ತೆ. ಆ ಒಂದು ಕೆಲಸ ನಮ್ಮ ತಾಲೂಕು ಜನ ಎಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಈಗಾಗಲೇ ತೀರ್ಪು ಕೊಟ್ಟಿದೆ. ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ. ಏನು ರಿಸಲ್ಟ್ ಬರುತ್ತೆ, ಏನು ಸತ್ಯಾಂಶಗಳು ಇದರಿಂದ ಹೊರಗಡೆ ಬರುತ್ತೆ ಅಂತೇಳ್ಬಿಟ್ಟು ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ. ನಾವು ಕೂಡ ಕಾತರದಲ್ಲಿ ಕಾಯ್ತಾ ಇದ್ದೀವಿ. ಏನು ರಿಸಲ್ಟ್ ಏನಿದೆ, ಏನಾಗಿರ್ಬೋದು, ವ್ಯತ್ಯಾಸಗಳು ಆಗಿದೆಯೋ ಇಲ್ವೋ, ಏನು ವ್ಯತ್ಯಾಸಗಳಾಗಿದೆ ಅಂತೇಳ್ಬಿಟ್ಟು ಇವರೆಲ್ಲ ಕಿತ್ಲಾಡ್ತಾ ಇರೋದು ನೋಡಿದ್ರೆ ಏನಾದರೂ ವ್ಯತ್ಯಾಸ ಆಗಿದೆಯೋ ಆಗಿಲ್ವೋ ಅನ್ನೋದು ನಮಗೆ ಗೊಂದಲಗಳಾಗ್ಬಿಟ್ಟಿದೆ. ಹಾಗಾಗಿ ತಾಲೂಕು ಜನ ಯಾವ ರೀತಿ ಕಾಯ್ತಾ ಇದ್ದಾರೋ ಈ ಒಂದು ರಿಸಲ್ಟ್ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ನಾವು ಕೂಡ ಕಾದು ನೋಡೋಣ. ಏನೇ ಅದರಲ್ಲಿ ಸತ್ಯತೆಗಳು ಹೊರಗಡೆ ಬರಬೇಕು ಅಂತ ಜನರ ಮುಂದೆ ಇಡೋಂಥ ಕೆಲಸ ಆಗಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನಿಮ್ಗೇನು ಆಶಾಭಾವನೆ ಇದೆಯಾ ಸರ್? ನಿಮ್ಗೇನಾದರೂ ಆಶಾಭಾವನೆ ಇದೆಯಾ? ಚಾನ್ಸಸ್ ಇದೆಯಾ? ನಿಮ್ಗೆ ಏನಾದರೂ ಚಾನ್ಸಸ್? ನೋಡಿ, ನಾವು ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ. ಸೋತಿದ್ದೀವಿ ಅಂತೇಳ್ಬಿಟ್ಟು ನಮ್ಮ ಕೆಲಸ ಏನು ಮಾಡಬೇಕು, ತಾಲೂಕು ಜನರಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾರಿಗೆ ಅವಕಾಶಗಳು ಕೊಟ್ಟಿದ್ದಾರೋ ಅವರು ಅವಕಾಶನ ಅವಕಾಶ ಯಾರಿಗೆ ಸಿಕ್ಕಿದೆಯೋ ಅವರು ಜನ ಕೆಲಸ ಮಾಡ್ಕೊಂಡು ಬರೋಂಥ ಕೆಲಸ ಜವಾಬ್ದಾರಿ ಜನಕ್ಕೆ ಕೊಟ್ಟಿದ್ದಾರೆ. ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಜನ ಇಲ್ಲಿ ಇವತ್ತು ಎಲ್ಲ ಕಡೆನೂ ಕೇಳೋಂಥವ್ರಾಗಿದ್ದಾರೆ. ಆದರೂ ಕೂಡ ಕೆಲಸಗಳು ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಜನರು ಇದನ್ನು ನೋಡಿ ಬೇಸತ್ತಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಏನು ಇದರಲ್ಲಿ ರಿಸಲ್ಟು ಬರುತ್ತೋ ಅಂತೇಳ್ಬಿಟ್ಟು ನೀವು ಯಾರೂ ನೋಡಿಲ್ಲ. ನೀವೆಲ್ಲ ಕಾದು ನೋಡಬೇಕಷ್ಟೇ, ಆಯಿತಾ? ನಾವಂತೂ ಏನು ಆಸೆ ಅಂತೂ ಇಟ್ಕೊಂಡಿಲ್ಲ. ಹಾಗಾಗಿ ಏನು ರಿಸಲ್ಟ್ ಬರುತ್ತೋ ನಮಗೂ ಏನೋ ಒಂದು ಆಸೆ ಅಂತಂದರೆ ಅಲ್ಲಿ ಕೌಂಟಿಂಗ್ ದಿವಸ ನಾವು ಸರಿಯಾಗಿ ಗಮನಿಸೋಕ್ಕಾಗಿರಲಿಲ್ಲ. ಈ ಒಂದು ಅವಕಾಶ ನಾವು ನಮ್ಮ ಪಕ್ಷದ ಇಲ್ಲ, ನಮಗೇನು ಅನುಮಾನಗಳಾಗಿರಲಿ ಆ ಥರವೆಲ್ಲ ನಮಗೇನು ಇರಲಿಲ್ಲ. ಜನ ಹೇಳೋದು ನೋಡಿದ್ರೆ ಬೇರೆಯವರು ಎಲ್ಲ ಜನರು ಮತ್ತು ಪಬ್ಲಿಕ್ ಎಲ್ಲ ಹೇಳೋದು ನೋಡಿದ್ರೆ ಈಗ ನಮಗೂ ಫೋನ್ಗಳು ಮಾಡಿ ತಿಳಿಸೋಂಥದ್ದು ನೋಡಿದ್ರೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವೇನು ಆಸೆ ಇಟ್ಕೊಳಕ್ಕೆ ಹೋಗಿಲ್ಲ. ಕಾದು ನೋಡೋಣ, ಏನು ರಿಸಲ್ಟ್ ಬರುತ್ತೋ ಅದ್ರ ಮೇಲೆ ಜನಕ್ಕೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.